ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ಇವತ್ತು ಲಾಸ್ಟ್ ನಮ್ಮ ಡಕ್ ಟೇಪ್ ಚಾಲೆಂಜಲ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದರು ಆ ವಿಡಿಯೋಗೆ. ಸೊ ಇನ್ನೊಂದು ಚಾಲೆಂಜನ್ನ ಟ್ರೈ ಮಾಡಿ ಅಂತ. ಇದೇನಪ್ಪ ಅಂತ ಅಂದರೆ ಬ್ಲೈಂಡ್ ಫೋಲ್ಡ್ ಫುಡ್ ಗೆಸ್ ಚಾಲೆಂಜ್ ಅಂತ. ಸೊ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇವತ್ತು ಮೇಡಮ್ ಸ್ವಲ್ಪ ಫುಡ್ ಐಟಮ್ಸ್ನ ತಂದು ತೋರಿಸ್ತಾರೆ. ಇಂಗ್ರೀಡಿಯೆಂಟ್ಸ್ ತಂದಿದ್ದೀನಿ. ಏನಪ್ಪ ಅಂದರೆ 15 ಐಟಮ್ಸ್ ಇರುತ್ತೆ. ಫುಡ್ ಐಟಮ್ಸ್ ಡೈಲಿ ನಾವು ಮನೇಲಿ ಯೂಸ್ ಮಾಡುವಂಥದ್ದು, ಬೆಳೆಸುವಂಥ ಅಡುಗೆ ಆಹಾರ ಪದಾರ್ಥಗಳಿರುತ್ತೆ. ಮನೇಲಿ ಇರೋದೆಲ್ಲ ಕಂಡಿಡ್ಬಿಡಲ್ವ ನಾನು ಈಸಿಯಾಗಿ? ಅದು ಆಗಲ್ಲ, ನೀವು ಕಂಡಿಡಲ್ಲ ಅಂತ ನಂಗೆ ಗೊತ್ತು. ಅಲ್ಲ, ಅದು ಅಡುಗೆ ಮಾಡೋರು ಗೊತ್ತಿರುತ್ತೆ, ತಿನ್ನೋರು ಗೊತ್ತಿರಲ್ಲ ಅಂತ. ಓಕೆ, ಲೆಟ್ಸ್ ಸಿ. ಅದೇ ಇವತ್ತು ಚಾಲೆಂಜ್ ನೋಡೋಣ. ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಕಷ್ಟ. ಎಷ್ಟು ಐಟಮ್ಸ್ ಇರುತ್ತೆ? 15 ಇರುತ್ತೆ. ಏನು ರೂಲ್ಸು? 15 ಐಟಮ್ಸ್ ಇರುತ್ತೆ, ಆಯಿತಾ? ಫಸ್ಟು ನಾನು ಒಂದು ಐಟಮ್ ಕೊಟ್ಟಾಗ ನೀವು ಜಸ್ಟ್ ಟೆಕ್ಸ್ಚರ್ ನೋಡೋಣ ಈ ಐಟಮ್ ಕರೆಕ್ಟ್ ಅಂತ ಗೆಸ್ ಮಾಡಿದ್ರೆ ವಿಲ್ ಗೆಟ್ 15 ಪಾಯಿಂಟ್ಸ್, 15 ಅಂಕ ಬರುತ್ತೆ. ಅಕಸ್ಮಾತ್ ನೀವು ಸ್ಮೆಲ್ ಮಾಡಿ ಕಂಡಿಡಿದ್ರೆ 10 ಪಾಯಿಂಟ್ಸ್ ಬರುತ್ತೆ. ಓಕೆ, ಸರಿನಾ? ಸ್ಮೆಲ್ ಮಾಡಿ ಕಂಡಿಡಿಕಾಗಿಲ್ಲ, ಟೇಸ್ಟ್ ಮಾಡಿ ಕಂಡಿಡಿತೀನಿ ಅಂದರೆ, ಟೇಸ್ಟ್ ಮಾಡಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ 5 ಪಾಯಿಂಟ್ಸ್. ಟೇಸ್ಟ್ ಮಾಡೋ ಗೊತ್ತಾಗಲ್ಲ ಅಂದರೆ 0. ಟೈಮ್ ಲಿಮಿಟ್ ಏನಿರಲ್ಲ. ಓಕೆ, ಟೈಮ್ ಲಿಮಿಟ್ ಏನಿರಲ್ವಾ? ರೂಲ್ಸ್ ಕರೆಕ್ಟ್ ಗೊತ್ತಾಯ್ತಾ? 15 ಐಟಮ್, 15 ಇಂಟು 15 225. ಈಸಿಯಾಗಿ ಬಂದ್ಬಿಡುತ್ತೆ 225 ಅಲ್ವಾ? ಬನ್ನಿ ಈಗ ಬ್ಲೈಂಡ್ ಫೋಲ್ಡ್ ಕಟ್ಕೊಳ್ಳೋಣ. ಆಮೇಲೆ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಾ, ಯಾರ್ಯಾರು ನಮ್ಮ ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ಬನ್ನಿ, ಇವತ್ತಿನ ಚಾಲೆಂಜ್ಗೆ ಆಲ್ರೆಡಿ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬ್ಲೈಂಡ್ ಫೋಲ್ಡ್ ಕೂಡ ರೆಡಿ ಇದೆ. ಸೊ ಈಗ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ಮೇಲೆ ನೋಡಿ, ಲಾಸ್ಟ್ ಚಾಲೆಂಜಲ್ಲಿ ಕಣ್ಣಿಗೆ ಟೇಪ್ ಕಟ್ಟಿ, ಬಾಯಿಗೆ ಟೇಪ್ ಕಟ್ಟಿ, ಕೈ ಕಾಲೆಲ್ಲ ಕಟ್ ಹಾಕಿದ್ರು. ಈ ಸರಿ ಬರೀ ಕಣ್ಣಿಗೆ ಕಟ್ತಾ ಇದ್ದಾರೆ. ಸೊ ಇದು ಪಾರ್ಟ್ 1 ಫುಡ್ ಗೆಸ್ ಚಾಲೆಂಜ್ದು. ಸೊ ಪಾರ್ಟ್ 2ನಲ್ಲಿ ನಾನು ಐಟಮ್ಸ್ಗಳನ್ನ ತರ್ತೀನಿ, ಅವರು ಕಂಡುಹಿಡಿಬೇಕಾಗುತ್ತೆ. ಪಾರ್ಟ್ 1 ನನ್ನಿಂದನೇ ಸ್ಟಾರ್ಟ್ ಆಗಲಿ. ಯಾವಾಗಿದ್ರು ಓಕೆ, ಲೇಡೀಸ್ ಫಸ್ಟ್ ಅಂತ ಇರ್ತಾರೆ, ಬೇಡ ಈ ಸರಿ ಲೇಡೀಸ್ ಫಸ್ಟ್. ಅದಕ್ಕೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಲ್ಲ. ಚಾಲೆಂಜ್ ಕೊಡ್ತಾ ಇದ್ದಾರಂತೆ. ಬನ್ನಿ ನೋಡೋಣ, ಇವತ್ತಿನ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಓಕೆ, ಬ್ಲೈಂಡ್ ಫೋಲ್ಡ್ ಕಟ್ಕೊಳ್ಳೋಣ. ರೆಡಿನಾ? ರೆಡಿ. ಕಷ್ಟ ಆಗ್ತಿಲ್ಲಲ್ಲ? ಕಣ್ಣು ಕಟ್ಟಮ್ಮ ಅಂದ್ರೆ ಮೂಗು ಬಾಯಿ ಸೇರಿ. ಸಾರಿ. ಓಕೆ, ಇದೆಷ್ಟು? 3. ಇದು 1 ಕಾಣಿಸ್ತಿದೆ ನಿಮಗೆ? ಇಲ್ಲಮ್ಮ, ಸುಮ್ಮನೆ. ಸರಿ ಓಕೆ, ಕೂತೀರಿ, ನಾನು ಐಟಮ್ಸ್ ತರ್ತೀನಿ. ಓಕೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಸೆಲ್ಫ್ ಡಿಕ್ಲರೇಷನ್ ನನ್ನ ಕಡೆಯಿಂದ, ನನ್ನ ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಇದಕ್ಕೆ ನಾನು. ಓಕೆ, ಐಟಮ್ಸ್ ರೆಡಿ ಇದೆ. ಸೊ ಐಟಮ್ಸ್ ಎಲ್ಲ ಹೆಂಗೆ ಕೊಡ್ತೀರಾ? ನಾನು 1 by 1 ಹಾಕ್ತೀರಾ? ಕೈಗೆ ಹಾಕಲ್ಲ, ನಾನು ಪ್ಲೇಟಲ್ಲಿ ತಂದಿದ್ದೀನಿ. ನಿಮಗೆ ಒಂದೊಂದು ಕೊಡ್ತೀನಿ. ಓಕೆ, ನೀವು ಗೆಸ್ ಮಾಡಿದ್ರೆ ಇಲ್ಲಿ ನೋಟ್ ಮಾಡ್ಕೊಂಡು ಇಡ್ತೀನಿ. ಓಕೆನಾ? ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಐಟಮ್ ಗೊತ್ತಾಗ್ತಾ ಇಲ್ಲ, ಮೇ ಬಿ ಲಾಸ್ಟ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ತೀನಿ ಅಂದರೆ ಹೋಲ್ಡಲ್ಲಿ ಇಡ್ಬೋದು. ನಾನು ಎಂಡಲ್ಲಿ ಮತ್ತೆ ಕೊಡ್ತೀನಿ. ಓಕೆನಾ? ಓಕೆ, ದೆನ್ ಫೈನ್. ನೀವು ರೆಡಿ ಅಂದ್ರೆ ಸ್ಟಾರ್ಟ್ ಮಾಡೋಣ. ಈಗ ವಿಡಿಯೋದಲ್ಲಿ ಫಸ್ಟ್ ಹೆಸರು ಹೇಳ್ಬಿಟ್ಟು ನಾನು ಕೊಡ್ತೀರಾ? ವಿಡಿಯೋಗೆ ಹೇಳಲ್ಲ, ನಿಮಗೆ ಹೇಳ್ಬಿಡ್ತೀನಿ. ಸುಮ್ಮನೆ ಚೆಕ್ ಮಾಡಿದೆ, ನಾನು ಅಲರ್ಟ್ ಆಗಿದ್ದೀನಿ. ಓಕೆನಾ? ರೆಡಿ ಅಂದ್ರೆ ಫಸ್ಟ್ ಐಟಮ್ ಕೊಡ್ತೀನಿ. ಫಸ್ಟ್ ಒನ್. ಓಕೆ, ಪ್ಲೇಟಲ್ಲಿ ಇದೆ. ಪ್ಲೇಟಲ್ಲಿ ಇದೆಯಾ? ಯಾವುದು ಹಿಟ್ಟು ತಂದವ್ರೆ? ಓಕೆ, ಯಾವುದು ಹಿಟ್ಟು ಅಂತ ಹೇಳಿ ಬರ್ಕೋಬೇಕಾ? ಇಲ್ಲ ಅಲ್ವಾ? ಹಿಂಗೆ ಮುಟ್ಟಿ ಹೇಳಿದ್ರೆ 15 ಪಾಯಿಂಟ್ಸ್. ಹಾಂ, 15 ಮಾಡಿದ್ರೆ. ಸ್ಮೆಲ್ ಮಾಡಿದ್ರೆ 10. ಟೇಸ್ಟ್ ಮಾಡಿ ಹೇಳಿದ್ರೆ 5 ಅಂಕ. ಇದು ಸ್ಮೂತ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ರಾಗಿ ಹಿಟ್ಟು. ಫಸ್ಟ್ ಒನ್ ಕರೆಕ್ಟ್ ಆಗುತ್ತಲ್ಲ, ಬೇಗ ಹೇಳ್ಬಿಟ್ರು. ಹಂಗೆ. ಓಕೆ, ಸೆಕೆಂಡ್ ಒನ್. ಇದು ನಿಮ್ಗೆ ಇಷ್ಟ? ರೆಡ್ ಬೀನ್ಸ್, ರಾಜ್ಮಾ ಕಾಳು. ಓಕೆ, 15. ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ದೀರಾ ಅವರೆಲ್ಲ ರಾಜ್ಮಾ ಕಾಳು ತಿನ್ಬೋದು, ನೆನೆಸ್ಬಿಟ್ಟು ಬೇಯಿಸ್ಕೊಂಡು ತಿನ್ಬೋದು. ಒಳ್ಳೆಯದು, ಬಾಡಿಗೆ ಪ್ರೋಟೀನ್ ಸಿಗುತ್ತೆ ಜಾಸ್ತಿ. ಓಕೆ, ಇದು ಈಸಿ ಅಂತ ನನಗೆ ಗೊತ್ತಾಗೋಯ್ತು. ಇದು ಹೇಳ್ಬೇಕಾ ನಾನು? ಹೇಳ್ಬೇಕು ನೀವು. ಇದು ನಾವೇ ಬೆಳಿತೀವಿ ಊರಲ್ಲಿ. ಜೋಳ, ಕಾರ್ನ್. ಓಕೆ, ಅಗೇನ್ ರೈಟ್. ಅಯ್ಯೋ, ಯಾಕೋ 3ಕ್ಕೆ 3 45. ಓಕೆ, ಇದು ನೋಡಿ. ಇದೇನಿದು? ಇದೇನಿದು? ಬಟಾಣಿ. ಇಲ್ಲ ರೈಟ್.
ಬಟಾಣಿ ಆದರೂ ರೌಂಡಿಗಿರುತ್ತೆ. ಇದು ಏನು ಕಾಳು? ಕಾಳಿದೆ, ಕಾಳದ ಕಡಲೆಕಾಳು. ಓಕೆ, ರೈಟಾ? ತುಂಬ ಈಸಿ ತಂದೆ ಅನಿಸ್ತಿದೆ ನನಗೆ. 4ಕ್ಕೆ 4, 4 ಔಟ್ ಆಫ್ 4, 60 ಅಂಕಗಳು. ಇದು ನೋಡಿ, ಇದೇನಾ? ಇದೇನೆ. ಇದೇನಿದು? ಅದೇನದು? ಮರದ ಪೀಸು. ತಿನ್ನೋ ಪದಾರ್ಥ, ಆಹಾರ ಪದಾರ್ಥ. ಎಂತಕ್ಕೆ ಹಾಕ್ತಾರೆ ಹೋಗ್ಲಿ, ಅಟ್ಲೀಸ್ಟ್ ಅಡುಗೆಗೆ. ಇದನ್ನ ನೋಡೇ ಅಲ್ವಾ? ಅಡುಗೆಗೆ ಹಾಕ್ತೀವಿ. ಸ್ಮೆಲ್ ಮಾಡ್ಬೋದಾ? ಮಾಡ್ಬೋದು ಧಾರಾಳವಾಗಿ. ಅದು ಗೋಧಿ ಹಿಟ್ಟು ಮಿಕ್ಸು, ಗೋಧಿ ಹಿಟ್ಟಲ್ಲಿ ಮಾಡಿರೋದು ಇದು. ಏನಂತ ಆನ್ಸರ್ ನಿಮ್ದು? ಉತ್ತರ ಕೊಡಿ. ಟೇಸ್ಟ್ ಮಾಡ್ತೀನಿ. ತೊಂದರೆ ಇಲ್ಲ, ನೋಡಿ. ತಿನ್ಬೋದಾ ಹಿಂಗೆ? ತಿನ್ಬೋದು ತಿನ್ಬೋದು. ಏನು ಕೊಟ್ಬಿಡಿದೆ ಅಂತ ಭಯ ಆಗ್ತಿತ್ತು ಅವ್ರಿಗೆ. ಏನಪ್ಪ? ಏನೋ ಗೊತ್ತಾಯ್ತಲ್ಲಪ್ಪ. ಗೊತ್ತಾಗ್ಲಿಲ್ವಾ? ಏನೋ ಬೇಳೆ ಇದು. ಏನೋ ಬೇಳೆ ಅಂತ ತಗೊಳ್ಳ. ಯಾವ ಕಲರ್ ಇದೆ? ಗ್ರೀನ್ ಕಲರ್ ಇದೆ. ಅಂದರೆ ಇದು ಫುಡ್ ಐಟಮ್ ಅಲ್ಲ. ಸೈಡ್ ಗ್ರೀನ್ ಕಲರ್ ಏನಿರಲ್ವಾ? ಇರಲ್ಲ, ಸೈಡ್ ಇದು. ನಿಮ್ಗೆ ಗೊತ್ತಿಲ್ಲ ಅನ್ನಷ್ಟು. ಸ್ಮೆಲ್ ನೋಡ್ತೀನಿ. ಕರೆಕ್ಟಾಗಿ ಹೇಳಿದ 10 ಪಾಯಿಂಟ್ಸ್ ಅಷ್ಟೇ. ಸ್ಮೆಲ್ ನೋಡಿದ್ದೀರಾ? ಉದ್ದಿನ ಬೇಳೆ. ತಗೊಳ್ಳ. ಸಣ್ಣ ಇದೆ. ಹೆಸರು ಬೇಳೆ. ಹೆಸರು ಬೇಳೆ ಕರೆಕ್ಟು. ಎಸ್. ಇದು ತಗೊಳ್ಳಿ. ಇದೇನಪ್ಪ? ರವೆ. ಪಕ್ಕನ ಚೆಕ್ ಮಾಡಿ ಹೇಳಿ, ತೊಂದರೆ ಇಲ್ಲ. ಈ ಥರ ಹೇಳ್ತಾರೆ. ಸ್ಮೆಲ್ ಇಲ್ಲ, ಟೇಸ್ಟ್ ನೋಡ್ತೀನಿ. ಆದ್ರೆ ಸ್ಮೆಲ್ ಇಲ್ದೇ ಇರೋ ಐಟಮ್ಗಳು ಕೊಟ್ಬಿಟ್ಟು ಸ್ಮೆಲ್ ನೋಡಿ ಹೇಳಿ ಅಂದರೆ ಏನು ಮಾಡೋಣ? ಸ್ಮೆಲ್ ನೋಡಿ ಹೇಳ್ಬೋದಲ್ಲ? ಹೆಂಗೆ? ಯಾವ ಸ್ಮೆಲ್ಲೇ ಬರ್ತಾ ಇಲ್ಲ. ಗೊತ್ತಾಗುತ್ತೆ. ರವೆ. ವೆರಿ ಗುಡ್, ಕರೆಕ್ಟು. 5 ಪಾಯಿಂಟ್ಸ್ ಅಷ್ಟಪ್ಪ. ಅಯ್ಯೋ. ನೆಕ್ಸ್ಟ್ ತಗೊಳ್ಳಿ. ಬೇಳೆ. ಬೇಳೆ. ಬೇಕೋ? ಏನು? 15 ಪಾಯಿಂಟ್. ಯಾವ ಬೇಳೆ? ಬೇಳೆ. ಬೇಳೆ ಯಾವ ಬೇಳೆ ಇರುತ್ತೆ? ಅದೇ ಹೇಳ್ಬೇಕು ನೀವು. ಓ, ಅದು ಹೇಳ್ಬೇಕಾ? ಬೇಳೆ ಇಲ್ಲ, ಯಾವ ಬೇಳೆ ಅಂತ ಒಬ್ಬಟ್ಟಿಗೆ ಹಾಕೋ ಬೇಳೆ. ಯಾವ ಒಬ್ಬಟ್ಟು? ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ತೊಗರಿ ಬೇಳೆ ಒಬ್ಬಟ್ಟು. 15 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್. ಏನಿದು? ಖಾಲಿ ಪ್ಲೇಟು? ಇದೆ. ಅಯ್ಯೋ, ಚೆಕ್ ಮಾಡಿ. ಈ ಥರ ಐತೆ. ಹಿಟ್ಟು ರಾಗಿ ಹಿಟ್ಟಂತೂ ರಿಪೀಟ್ ಕೊಡಲ್ಲ. ರಿಪೀಟ್ ಮಾಡಿ ಅಷ್ಟೇ. ಟೆಕ್ಸ್ಚರ್ ಇರುತ್ತೆ. ಅದು ಬಿಟ್ಟರೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇಲ್ಲ ಬಿಡು. ಮೈದಾ ಹಿಟ್ಟು ಇನ್ನೂ ಸಾಫ್ಟ್ ಇರುತ್ತೆ, ನೈಸಾಗಿ. ಇದು ಗೋಧಿ ಹಿಟ್ಟು. ಲಾಕ್. ಲಾಕ ರಾಂಗಪ್ಪ. ಕಡಲೆ ಹಿಟ್ಟು. ಅಯ್ಯೋ, ಇರು ಸ್ಮೆಲ್ ನೋಡೋಣ. ಆಯ್ತು, ನೋಡಿ, ತೊಂದರೆ ಇಲ್ಲ, ಗೊತ್ತಾಗುತ್ತೆ ಸ್ಮೆಲ್ಲಲ್ಲೇ. ಸ್ಮೆಲ್ ನೋಡಿದ್ರೆ ಹೇಳ್ಬೋದಿತ್ತಲ್ಲ. ನೋಡಿ, ಸ್ಮೆಲ್ ನೋಡಿ ಹೇಳ್ಬೋದಿತ್ತ. ನೀವ್ ಹೇಳ್ತಾ ಇದೀರ, ಒಪ್ಕೊಂಡ್ರಾ? 15 ಪಾಯಿಂಟ್ ಆಸೆ ಆಗುತ್ತೆ. ಇದು ಕಳ್ಕೊಬೇಕಲ್ಲಪ್ಪ. ನೆಕ್ಸ್ಟ್ ಐಟಮ್ ಏನಿದು? ಎಲ್ಲ ನೋಡಿದ್ದೀರಾ? ಅಯ್ಯೋ, ಯಾಕೆ? ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಅದು ಹೆಂಗಿದೆ ಹಂಗಿದೆಪ್ಪ. ಅಕ್ಕಿ. ಪಕ್ಕ? ಹಂಗಾರೆ ಇಲ್ಲ, ಇದಲ್ಲ, ಅದಲ್ಲ. ಅದೇನೇ ಆಗಿರ್ಬೋದು. ನಾನು ಹೇಳಕ್ಕೆ ಹೇಳ್ತೀನಪ್ಪ. ಈ ಥರ ಇರೋದು ಜೀರಿಗೆ ಇರುತ್ತೆ. ಇಲ್ಲ, ಅಕ್ಕಿ ಇರುತ್ತೆ. ಇಷ್ಟು ಸಣ್ಣ ಅಕ್ಕಿ ಇರಲ್ಲ ಬಿಡ್ರಿ. ಸ್ಮೆಲ್ ನೋಡ್ಬೋದಾ? ನೋಡ್ಬೋದು ಧಾರಾಳವಾಗಿ. ಒಳಗೋಗ್ಬಿಟ್ಟು ಟೇಸ್ಟ್. ಹುಚ್ಚಾಳು. 5 ಪಾಯಿಂಟ್ಸ್ ಅಷ್ಟೇ. ಹುಚ್ಚಾಳು ಎಣ್ಣೆ ಕುಡಿದ್ರಿ, ಒಳ್ಳೇದು ಹೊಟ್ಟೆಗೆ. ತಗೊಳ್ಳಿ. ಇದೇನಿದು? ಅಕ್ಕಿ ಹಿಟ್ಟು. ಕರೆಕ್ಟ್. ಸೂಪರ್ ಅಲ್ಲ? ಸೂಪರ್. ಹೆಂಗೆ ನಾವು
ಓಕೆ, ಇದು ಯಾವುದು ಇನ್ನೊಂದು ಇದು ಬೇಳೆ ಯಾವ ಬೆಳೆ? ಆಗ್ಲೇ ಹೇಳಿದ್ದು ಯಾವ ಬೇಳೆ ನಾನು? ನೀವೇ ಹೇಳ್ಬೇಕು. ಉದ್ದಿನ ಬೇಳೆನ ಹೆಸರು ಬೇಳೆನ? ಅದು ನಾನು ಹೇಳಲ್ಲ. ಅಷ್ಟು ನಾನು ಹೇಳಲ್ಲ. ಛೇ 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 ಛೇ, ಅದು ಲಾಸ್ಟ್ ಟೈಮ್ ಹೇಳಿದ್ದು ಉದ್ದಿನ ಬೇಳೆ ಅನ್ಸುತ್ತೆ. ಇದು ಹಂಗಾರೆ ಉದ್ದಿನ ಬೇಳೆ. ಲಾಸ್ಟ್ ಟೈಮ್ ಹೇಳಿದ್ದು ಉದ್ದಿನ ಬೇಳೆ, ಇದು ಉದ್ದಿನ ಬೇಳೆನಾ? ನಮಗೆ ಮೆಮೊರಿ ಪವರ್ ಉಂಟು. ಯಾವ್ದು ಹೇಳ್ತೀರಾ ಹೇಳಿ? ಇದು ಹೆಸರು ಬೇಳೆ ಅಲ್ಲ ಅಲ್ಲ, ಉದ್ದಿನ ಬೇಳೆ. ಸರಿಯಾಗಿ ಒಂದು ಹೇಳಿಪ್ಪ. ಉದ್ದಿನ ಬೇಳೆ ಇದು. ಓಕೆ, ಕರೆಕ್ಟು. ಹೆಂಗೆ ಟ್ರಿಕ್ ಮಾಡೋಣ ಅಂದರೆ ಕೊಟ್ಟೆ ತಗೊಳ್ಳಿ. ರವೆ ಮತ್ತೆ ಕೊಡ್ತಾ ಇದೆಯಾ? ಇದು ರಿಪೀಟ್ ಮಾಡಿಲ್ಲ, ಅಟ್ಲೀಸ್ಟ್ ಅಷ್ಟು ಹೇಳ್ತೀನಿ. ಅಯ್ಯೋ, ರಂಗೋಲಿ ಪುಡಿ ಥರ ಐತೆ. ತಿನ್ನುವಂಥದ್ದು, ಅಡುಗೆಗೆ ಬಳಸುವಂಥದ್ದು. ಹೌದಾ? ಫಸ್ಟ್ ಹಾಕೋದಾ ಲಾಸ್ಟ್ ಹಾಕೋದಾ? ಪಾತ್ರೆಗೆ ಹಾಕೋದು. ಅಯ್ಯಯ್ಯೋ, ಅಡುಗೆ ಹಾಕೋದಪ್ಪ. ಅಡುಗೆಗೆ ಹಾಕೋ ಐಟಮೇ ತಂದಿರೋದು ಅಂತ ಗೊತ್ತಾಯಿತು ನನಗೆ ಆಲ್ರೆಡಿ. ಹ್ಞೂ, ಬಟ್ ಆದರೆ ಇದನ್ನ ಅಡುಗೆಗೆ ಫಸ್ಟ್ ಬಿಗಿನಿಂಗು ಹಾಕದಾ ಇಲ್ಲ ಲಾಸ್ಟಲ್ಲಿ ಹಾಕದಾ? ಮಧ್ಯದಲ್ಲಿ ಹಾಕೋದು. ಮಧ್ಯದಲ್ಲಿ ಹಾಕದಾ? ಸ್ಮೆಲ್ ನೋಡ್ಲಾ? ನೋಡಿ. ಟೇಸ್ಟ್. ಓಕೆ, ಕಸಕಸೆ ಕರೆಕ್ಟು. 5 ಪಾಯಿಂಟ್ಸ್. ಏನಿದು? ಟೀ ಪುಡಿ. ಮುಟ್ ನೋಡಿಪ್ಪ, ಏನಾಗಲ್ಲ. ಟೀ ಪುಡಿ ಅಲ್ಲ, ಟೀ ಪುಡಿ ಯಾಕ? ಜೀರಿಗೆ. ಓಕೆ, ರಿಪೀಟ್ ಆಗಿಲ್ಲ ಅಂದರೆ ಅದು ಜೀರಿಗೆನೆ. ಓಕೆ ತಾನೆ? ಓಕೆ, ಆಯ್ತಾ? ಇನ್ನೊಂದಿದೆ. ಇದೇನಿದು? ಎಲ್ಲ ಬೇಳೆ ಹಾಕೋಣ. ಇದೇನಿದು? ಅಷ್ಟೆಲ್ಲ ಬೆಳೆ ಇರೋದು ಮನೇಲಿ? ಇನ್ನು ನಂಗೆ ಗೊತ್ತಿಲ್ಲದಿರೋ ಬೇಳೆ ಬೇರೆ ಆಯ್ತಾ? ಏನು ಸೌಂಡಲ್ಲಿ ಕಂಡುಹಿಡಿಬೋದು ಅಂತ ಗೊತ್ತಿರಲಿಲ್ಲಪ್ಪ. ನಾವು ಶಬ್ದ ಮೇಲೆ ವಿದ್ಯೆ ಕಲ್ತಿದ್ದೀವಿ. ಸ್ಮೆಲ್ ನೋಡ್ತೀನಿ, ಏನೋ ಗೊತ್ತಾಯ್ತಲ್ಲ, ಏನೋ ಸ್ಮೆಲ್ ಬರ್ತೈತೆ. ಬಟ್ ಯಾವ್ದು ಗೊತ್ತಾಗ್ತದೆ? ಕಾಳು ಬಾಳಿಗೆ ಆಯ್ತದೆ. ಒಂದು ಹಾಕೊಂಡ್ರೆ ಪಾಯಿಂಟು 10 ಕೊಡ್ಬೋದು ತಾನೆ? ಕೊಡ್ಬೋದು. -5 ಮಾಡಿ. ಅಯ್ಯೋ, ಏನಿದು? ಕೈ ಏನು ಹೇಳಿ, ಗೊತ್ತಾಗ್ಲಿಲ್ವಾ? ಇದು ಏನಂತಾರಲ್ಲ, ಏನಂತಾರೆ ಅನ್ನೋದೇ ನೀವು ಹೇಳ್ಬೇಕು. ಮೆಂತ್ಯ. ಫೆನುಗ್ರೀಕ್. ಮೆಂತ್ಯ 5 ಪಾಯಿಂಟ್ಸ್. ಕರೆಕ್ಟ್. ಬೇರೆ ಇನ್ನೇನೈತೆ? ಲಾಸ್ಟ್ ಒಂದು ಹೋಳಲ್ಲಿ ಇಟ್ಟಿದ್ರಲ್ಲ, ಅದು ಕೊಡ್ತೀನಿ. ಅದೇ ಲಾಸ್ಟ್ ಐಟಮ್. ಇದೇಂತಕ್ಕೆ ಹಾಕ್ತಾರೆ ಅಂತ ಅಡುಗೆ ಹಾಕ್ತಾರಪ್ಪ, ನೀವು ತಿಂದಿದ್ದೀರಾ? ಮಾಡ್ತೀನಿ ನಾನು ಫ್ರೀಕ್ವೆಂಟ್ ಆಗಿ. ಬಟ್ ನಿಮ್ಗೆ ಈ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಕುಕ್ ಮಾಡಕ್ ಮುಂಚೆ ನೀವು ತಿಂದಿದ್ದೀರಾ ಇದನ್ನ? ಇಲ್ಲ, ಈಗ ಟೇಸ್ಟ್ ನೋಡಿಲ್ಲ. ನೀವು ಅವಾಗಲೇ ಟೇಸ್ಟ್ ನೋಡಿದ್ರಲ್ಲ, ಈಗ ನೋಡಿದ್ರು ಅಷ್ಟೇ, ಆಗ ನೋಡಿದ್ರು ಅಷ್ಟೇ. ಇನ್ಫ್ಯಾಕ್ಟ್ ನಾನು 0 ಕೊಡ್ಬೇಕು ನಿಮಗೆ. ವೆಜ್ ಐಟಮಾ ನಾನ್ ವೆಜ್ ಐಟಮ್? ಆಬ್ವಿಯಸ್ಲಿ ವೆಜ್ಜೇ. ಹ್ಞೂ ಅಂತ ನಂಗೆ ಗೊತ್ತಾಯ್ತು ಅವಾಗಲೇ. ಇಡಿ ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೆ ಆಯ್ತಾ? ಓಕೆ, ಬ್ಲೈಂಡ್ ಫೋಲ್ಡ್ನ ರಿಮೂವ್ ಮಾಡಿ. ಹುಷಾರು. ಕಣ್ಣು ಬಟ್ಟೆ ಕಟ್ಕೊಂಡ್ರೆ ಹೆಂಗಾಗುತ್ತೆ ಗೊತ್ತಾ? ಫ್ಲ್ಯಾಶ್ ಆಗಿದೆ ಕಣ್ಣು ಲೈಟ್ಗೆ. ಸೋಯಾ ಚಂಕ್ಸ್. ಅದು ಈ ಥರ ಹಾರ್ಡ್ ಇರುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಈಗ ಅಡುಗೆಗೆ ಹಾಕಿದಾಗ ಸಾಫ್ಟ್ ಆಗಿರುತ್ತಲ್ಲ, ಅವರು ಅಡುಗೆಯಲ್ಲಿ ತಿಂದು ನೋಡಿರ್ತಾರೆ ಅಷ್ಟೇ. ಅದು ಮಾಡುವಾಗ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಆದರೂ ನಾನು ಅಂದ್ಕೊಂಡೆ ಬೇಳೆಗಳೆಲ್ಲ ಗೆಸ್ ಮಾಡೋದಾಗ ಕಷ್ಟಪಡ್ತಾರೆ ಅಂತ. ಬಟ್ ಈಸಿ ಆಗೋಯ್ತು ಅವ್ರಿಗೆ. ನೋಡಿ, ಇದು ಮೆಂತ್ಯ ತಿಂದ್ಬಿಟ್ಟೆ. ಯಪ್ಪ, ಈ ಥರ ಅದು ಬರೀ 2 ಪೀಸ್ಗೆ ಬಾಯೆಲ್ಲ ಒಂಥರ ಕೈ 145 ಪಾಯಿಂಟ್ಸ್ ಪಾ. 13 ಐಟಮ್ಸ್ ಕರೆಕ್ಟಾಗಿ ಗೆಸ್ ಮಾಡಿದೆ. ಬಟ್ ಒಂದಷ್ಟು ಟೇಸ್ಟ್ ನೋಡಿ ಗೆಸ್ ಮಾಡಿರೋದ್ರಿಂದ ಟೋಟಲಿ 145 ಪಾಯಿಂಟ್ಸ್ ಬಂತು ಔಟ್ ಆಫ್ 225. ಓಕೆ, ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ. ಅದು ಫಸ್ಟ್ ಪಾರ್ಟ್ 1ನಲ್ಲಿ 225ಕ್ಕೆ 145 ಅಂಕಗಳು ನನ್ನದು. ಆಯ್ತಾ?
ಸೊ 15 ಐಟಮ್ಗೆ 145 ಅಂಕಗಳು ತೊಗೊಂಡಿದ್ದೀನಿ. ಅದರಲ್ಲಿ ಕೆಲವೊಂದು ಟೇಸ್ಟ್ ನೋಡಿ ಹೇಳೋಕ್ಕಾಯ್ತು, ಕೆಲವೊಂದು ಸ್ಮೆಲ್ ನೋಡಿ ಹೇಳೋಕ್ಕಾಯ್ತು, ಕೆಲವೊಂದು ಹಂಗೆ ಟೆಕ್ಸ್ಚರ್ ಮುಟ್ಟೆನೇ ಹೇಳ್ಬಿಟ್ಟೆ, ಕೆಲವೊಂದು ಇದೊಂದು ಅದೊಂದು ಹೇಳೋಕ್ಕೆ ಆಗಲಿಲ್ಲ ಏನು ಅಂತ. ಇದು ರಾಂಗ್ ಹೇಳಿದ್ದು, ಗೋಧಿ ಹಿಟ್ಟು ಅಂತ ಹೇಳಿದ್ದು. ಅಯ್ಯಯ್ಯೋ ಇದಾ ಇದೆ. ಸ್ಮೆಲ್ ನೋಡ್ಬೋದಿತ್ತಲ್ಲ. ಸ್ಮೆಲ್ ನೋಡಿದ್ರೆ ಮೋಸ್ಟ್ ಹೇಳ್ತಿದ್ರೆ ಅನ್ಸುತ್ತೆ, ನೀವು ನೋಡಲಿಲ್ಲ. ಬ್ಯಾಡ್ ಲಕ್ ಅಲ್ಲ. ಸೊ ಬನ್ನಿ ಪಾರ್ಟ್ 2ರಲ್ಲಿ ಅವ್ರಿಗೆ ನಾನು ಕೊಡ್ತಾ ಇರೋಂಥ ಚಾಲೆಂಜ್, ಬ್ಲೈಂಡ್ ಫುಡ್ ಗೆಸ್ಟ್ ಚಾಲೆಂಜಲ್ಲಿ ಅವ್ರ ಟಾರ್ಗೆಟು 145ಕ್ಕಿಂತ ಜಾಸ್ತಿ ತೆಗಿಬೇಕು. ಕಮ್ಮಿ ತೆಗೆದ್ರೆ ಗಾನ್ ಕೇಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾರೆ. ಯಾರ್ಯಾರು ನಮ್ಮ ವಿಡಿಯೋ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ಗೆ. ಸೊ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್.